ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂತ ಕ್ಯಾರೆಕ್ಟ್ರು. ಹರೀಶ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ ಟ್ರೈಲರ್ ಅಲ್ಲಿ ಏನೋ ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕೊಡಿಸಿ ನಾವು ಕಬಾಬ್ ಆಗ್ಬಿಟ್ಟಿದೀವಿ, ಹಳೆ ಆಯಿಲ್ ಲೈನ್ ತರ. ಇನ್ ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಹೊಸ ಕ್ಯಾರೆಕ್ಟರ್ ಹಾಕ್ಬೋದು ಅಂತ. ಸೂಪರ್. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿ ಇರುತ್ತೆ ಎಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಳದು, ನಿಮ್ಮ ಅಕ್ಕ ತಂಗಿದಿರ್ದು, ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದೇ ಥರ ಕಥೆನೇ ಹೇಳಕ್ ಕೊಡ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಕ್ ಕೊಡ್ತಾ ಇದೀವಿ ಅಷ್ಟೇ. ಈ ಸಿನಿಮಾನ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡ್ಕೊಂಡೆ. ಈ ಸಿನಿಮಾ ಎಲ್ಲರೂ ಆಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಡಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗ್ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರೆಲ್ಲ ಯಾವ ತರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನು ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ಹರೀಶ್ ಸರ್ ಹಾಗೂ ಅನ್ನದಾತರಾದಂಥ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅಲ್ಲಲ್ಲಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲ್, ಆ ಥರ ನನ್ನದೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟು ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್ ಮೇಡಮ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ, ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರೋದು ಎಲ್ಲ ಆರ್ಟಿಸ್ಟ್ದು ಕನಸು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಲೈಕ್ ತುಂಬ ಸ್ಟ್ರಗಲ್ ಮಾಡಿ, ಲೈಕ್ ಆಸ್ ಯು ನೋ ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಸ್ವಲ್ಪ ವಿಡಿಯೋ ಆದ್ರೆ ಸೊ ಅಲ್ಲಿ ನಮ್ಮ ಫೋನೇ ಇರುತ್ತಲ್ಲ, ಸೊ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಎಲ್ಲ ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಈ ಥರ ಪ್ರತಿಯೊಬ್ಬರೂ ಆಗಲಿ, ಲೈಕ್ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ ಅಥವಾ ಒಂದು ಆರ್ಟಿಸ್ಟ್ ಇರಲಿ, ಮಾಡೆಲ್ ಕಮ್ ಆಕ್ಟರ್ ಇರಲಿ, ಎಲ್ಲಾರ್ದು ಒಂದೊಂದು ಕನಸಿರುತ್ತೆ. ಈ ಥರ ನಮ್ಮದು ಒಂದು ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ನಮಗೂ ಒಂದು ಮೂವಿ ಸಿಗಬೇಕು, ನಾವೊಂದು ಪ್ರೂವ್ ಮಾಡ್ಕೋಬೇಕು, ನಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಅಂದ್ಕೊಂಡಿದ್ದಾಗಲೇ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತೆ ಉಜ್ವಲ ಮ್ಯಾಮ್ ಅವರು ಮೀಟಿಂಗ್ಗೆ ಕರೆದಿದ್ರು. ಈ ಥರ ನಾನು ನೋಡಿದ ತಕ್ಷಣನೇ ಸೆಲೆಕ್ಟ್ ಭಯದಲ್ಲಿ ನಮ್ಗೆ ಗೊತ್ತಾಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಮಾಧ್ಯಮದವರಿಗೆ ಧನ್ಯವಾದಗಳು. ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಾಗಂತ ಲೇಡೀಸ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟರ್ ಇಂಟ್ರೆ ಅಲ್ಲಿ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರೆಸ್ಟ್ರಿಕ್ಷನ್ ಆಗಿರಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದ್ ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಇಂತ ಇದೇನೋ ಮಚ್ಚ, ಹುಣ್ಸೆಹಣ್ಣಿದ್ರೆ ಹುಳಿ ಬರ್ತೈತೆ, ಆಲಿಗೇಟೆಡ್ ಹಾಲು ಅಂತ ಇದೆ ಅಲ್ವಾ, ಇದರಲ್ಲಿ ಹಾಲು ಬರ್ತಾ ಇಲ್ಲ, ಇಷ್ಟೇ ಇದ್ದಿತ್ತು, ಬೇರೆ ಇಂಟೆನ್ಷನ್ ಏನೂ ಇರಲಿಲ್ಲ. ಆದ್ರೆ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್
ಇದೇನಾದ್ರು ಬೇರೆ ತರ ಅನ್ಸುತ್ತೆ ಅಂದಿದ್ರೆ ಅವೆಲ್ಲ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದೋ ಆರ್ ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಸೂಪರ್. ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ಲರಿಗೂ ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಇರುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನು ಅಂತ ಸಿನಿಮಾದ ನೋಡುವಾಗ ಎಲ್ರದ್ದು ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಎಲ್ಲಾದ್ರೂ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ, ಅಂದ್ರೆ ಎಲ್ರಿಗೂ ಕ್ಯಾರೆಕ್ಟರ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರ್ತಾವೆ. ಆ ರೀತಿ ಪ್ರತಿಯೊಬ್ಬರು ಕ್ಯಾರೆಕ್ಟರೈಸ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ರೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದ್ದೀರಾ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮ್ಗೆ. ಆದ್ರೆ ಟ್ರೈಲರ್ ಮುಖಾಂತರ ಅಂದ್ರೆ ಟ್ರೈಲರ್ ನೋಡಿದ್ರೆ ಅನಿಸ್ತು ಎಸ್ ನಾವು ಈ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮದು ಹರೀಶ್ದು ಕೋಲಾರ ಸಿನಿಮಾದೆಲ್ಲ ಒಂದು ಹಳೆಯ ಸಂಬಂಧ. ಹರೀಶನ್ನ ನಾನು ಒಳ್ಳೆ ಗ್ರ್ಯಾಂಡ್ ಹೀರೋ ಅವ್ರು ನೋಡಿದ್ದೆ, ಒಳ್ಳೆ ನಿರ್ಮಾಪಕ ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟರ್ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಡೈರೆಕ್ಷನ್. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ಡಬ್ಬಿಂಗ್ ಆದ್ಮೇಲೆ ಬಂದಿರಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬಾ ಕ್ವಾಲಿಟಿಯಾಗಿ ಸಿನಿಮಾ ಮೂಡ್ ಬಂದಿದೆ. ವಿಶ್ ಯು ಗುಡ್ ಲಕ್. ನೀನು ಕನ್ನಡದಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಸಕ್ಸಸ್ಫುಲ್ ಆಗಬೇಕಂತ ಥ್ಯಾಂಕ್ ಯು. ನಮಸ್ಕಾರ. ಸೊ ಲಿಟರಲಿ ಯಂಗ್ಸ್ಟರ್ ನೌ ವರ್ಕ್ ಅಂಡರ್ ಹರೀಶ್ ವರ್ಮಾ. ಇವಾಗ ಮೊದಲನೇ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ನಾನು ಜೀವನದಲ್ಲಿ ನಮ್ಮ ಅಮ್ಮ ಆಗಿರಲಿ ನಮ್ಮ ಸಿಸ್ಟರ್ಸ್ ಆಗಿರಲಿ ಯಾರು ನೋಡಿರೋದು ತುಂಬಾ ಎನಿ ವುಮೆನ್ ಫಾರ್ ದಟ್ ಫ್ಯಾಕ್ಟ್ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ಇದನ್ನ ಒಂದು ನೋಡ್ಬಿಟ್ಟು ಸರಿ ಬಾಯ್ಸು ನಾವು ಯಾಕೆ ಯಾವ್ದಿದ್ರು ಇಲ್ಲ ನೋ ಕಾಂಪ್ರಮೈಸು ಮನೇಲಾಗ್ಲಿ ಎಲ್ಲ ಆಗ್ಲಿ ವಾಟ್ ಇಸ್ ನೋ ಕಾಂಪ್ರಮೈಸ್. ಯಾವತ್ತು ದಿಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ನಮ್ಮ ಕಾಂಪ್ರಮೈಸ್ ಅನ್ನೋದಕ್ಕೂ ಸ್ಯಾಕ್ರಿಫೈಸ್ ಅನ್ನೋದಕ್ಕೂ ಇಸ್ ವೆರಿ ಸ್ಮಾಲ್ ಲೈನ್. ಸೊ ಇವಾಗ ಬಾಯ್ಸ್ ಅವರು ಇವಾಗ ಸ್ಯಾಕ್ರಿಫೈಸ್ ಆಗಲ್ಲ, ಯಾವ್ದಕ್ಕೂ ತಲೆ ಬಗ್ಸಲ್ಲ, ಏನೂ ಮಾಡಲ್ಲ ಅಂದ್ರೆ ವಾಟ್ ಕ್ಯಾನ್ ಹ್ಯಾಪನ್? ಸುಮ್ಮನೆ ಮಾಡ್ತಿದ್ರೆ ನಥಿಂಗ್ ವಿಲ್ ಗೋ ರಾಂಗ್ ಇನ್ ರೈಟ್ ಇನ್ ಫ್ಯೂಚರ್. ಸೊ ಇವಾಗ ಈ ಮೂವಿ ಮುಖಾಂತರ ಒಂದೇ ಒಂದು ಕಾಂಪ್ರಮೈಸ್ ಬೇಡ ನಮ್ಗೆ. ನಮ್ಮ ಫ್ಯಾಮಿಲಿ ಕಾಂಪ್ರಮೈಸ್ ಆಗಲ್ಲ, ನಾವೇನು ವರ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ, ನಾವು ಮುಂದೆ ಹೋಗ್ತೀವಿ ಅಲ್ಲಿ ನೋಡ್ಕೊಳೋಣ. ಅಲ್ಲಿ ಕಾಟ ಸ್ಟಾರ್ಟ್ ಆಗೋದು ಯಾರಂತ ನಿಮ್ ಮೂವಿಯಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಹೋಲ್ ಮೂವಿ ಸೇಯಿಂಗ್ ದಟ್ ಬಾಯ್ಸ್, ಹುಡುಗರು ಎಸ್ಪೆಷಲಿ, ನಾವ್ ಯಾವತ್ತಿದ್ರು ಎಲ್ಲೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂದ್ರೆ ಏನೇನ್ ಆಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್ ಅಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ ಸ್ಯಾಕ್ರಿಫೈಸ್ ಕೊಟ್ಟು ಯು ಹ್ಯಾವ್ ಆಲ್ ಮೇಡ್ ಅಸ್ ಆಲ್ ಗ್ರೋನ್ ಅಪ್. ನಮ್ಮ ತಾಯಂದಿರಾಗಿರ್ಲಿ ಎನಿವನ್. ಸೊ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದು ನೋಡಿ ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗ್ಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದ್ ನಿಮಿಷ ಒಂದು ಡೈಲಾಗ್ ಇಲ್ಲಿ ಸಿನಿಮಾ ಏನು ಅಂತ ಹೇಳಕ್ಕೆ, ಲೈಕ್ ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅನ್ನೋದ್ರಿಂದ ಸೊ ಹುಡುಗರ ಲೈಫ್ ಹೆಂಗಿರುತ್ತೆ ಅಂದ್ರೆ ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡೋ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಜವಾಬ್ದಾರಿ ಅವರ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನೂ ಆಗ್ಬೇಕು. ಇಷ್ಟೆಲ್ಲ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲ ಟೆನ್ಷನ್ಗಳು ನಮ್ಗೆ ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲರೂ ಎತ್ಕೊಂಡು ಟೀಟಿ ಎತ್ಕೊಂಡು ಓಡ್ಬಿಡ್ತೀವಿ. ಸೊ ಇದೇ ಒಂದು ನಮ್ಮ ಒಂದು ಬಾಯ್ಸ್ ಟೆನ್ಷನ್.